ನಾವು ಈ ಬನ್ನಿ ಪುಸ್ತಕ ಈ ಕಡೆ ಬೇಡ ಬೇಡ ಓಕೆ ನಮ್ಮ ಆಸಕ್ತಿ ನೀವೊಬ್ಬರು ಬಂದು ಹೇಳ್ಕೊಡಿ ಇಲ್ಲ ಅಭಿಮಾನಿಗಳು ಅನ್ನೋಕ್ಕಿಂತ ಚಿತ್ರವಾಗಿ ಸ್ನೇಹಿತರುಗಳು ಎಲ್ಲ ಸ್ನೇಹಿತರು ಸೇರಿ ನನ್ನ ಬರ್ತಡೇನ ಇವತ್ತು ಆಚರಣೆ ಮಾಡಿದ್ದಾರೆ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದೆ, ಅಲ್ಲೂ ಕೂಡ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮಗೆ ಹುಟ್ಟಿದ ಆಚರಣೆ ಮಾಡಿದ್ರು. ಹಾಗೆ ನಮ್ಮ ಕನಕ ನಗರ ಅಂತಿದೆ, ಅಲ್ಲೂ ಹೋಗಿದೆ. ಕೆಲವೊಂದು ನಮ್ಮ ಊರು ಸ್ವಂತ ಹೆಜ್ಜಿಗೆ ಗ್ರಾಮಕ್ಕೆ ಹೋಗಿದೆ. ಎಲ್ಲೆಲ್ಲೂ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ, ಸ್ನೇಹಿತರು ಬಂಧು ಬಳಗ ಎಲ್ಲ ಸೇರಿ ನಮ್ಮ ಬರ್ತಡೇ ಆಚರಣೆ ಮಾಡಿದ್ರೆ 40 ವರ್ಷ 46 ವರ್ಷ ತುಂಬಿದೆ. 47 ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರೂ ಆಶೀರ್ವಾದ ನಮಗೆ ಹಾರೈಸಿದ್ದಾರೆ. ಬದುಕವಾಗಿ ಆರೋಗ್ಯವಾಗಿ ಎಲ್ಲ ಥರದಲ್ಲೂ ಹಾರೈಸಿ ನನಗೆ ಎಲ್ಲ ಸ್ನೇಹಿತರು ಸೇರಿ ಹುಟ್ಟುಹಬ್ಬ ಮಾಡಿದ್ದಾರೆ. ನಾನು ಜನಗಳ ಸೇವೆ ಅನ್ನೋದಕ್ಕಿಂತ ಇದು ನಮ್ಮ ವೃತ್ತಿ ಸಹ. ನಮ್ಮ ತಂದೆಯವರಿಂದನೂ ನಮ್ಮ ತಂದೆಯವರು 61ನೇ ಇಸ್ವಿಯಿಂದ ರಾಜಕಾರಣ ಮಾಡ್ಕೊಂಡ್ರು. ಅವ್ರು ಇರೋವರೆಗೂ ರಾಜಕಾರಣ ಮಾಡ್ಕೊಂಡು ಜಿಲ್ಲಾ ಪರಿಷತ್ತು, ತಾಲೂಕು ಬೋರ್ಡು ಜೊತೆಗೆ ಧರ್ಮದರ್ಶಿ ಎಲ್ಲ ಆಗಿ ಎಲ್ಲ ಥರದಲ್ಲೂ ಜೊತೆಗೆ ನಮ್ಮ ಸಾಹೇಬರು ಮಹದೇವಪ್ಪ ಸಾಹೇಬರು ಅವರು ಗೈಡೆನ್ಸಲ್ಲಿ ನಾವು ಇವೆಲ್ಲ ರಾಜಕಾರಣ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಅಣ್ಣ ಇದ್ದರು, ಅವರು ರಾಜಕಾರಣ, ನಮ್ಮ ವೃತ್ತಿನೇ ರಾಜಕಾರಣ. ಜನ ಸೇವೆ ಮಾಡೋದು ಅಂದರೆ ನಮಗೊಂಥರ ಖುಷಿ. ಜನಗಳು ನೋಡ್ತೀವಿ ಅಂದರೆ ನಮ್ಗೊಂಥರ ಹಬ್ಬ ಇದ್ದಂಗೆ ನಮಗೆ. ಸರ್, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಏನು ಸಂದೇಶ? ಧನ್ಯವಾದಗಳು. ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ ಯು. ಎಚ್.ಗೆ ರಾಮಯ್ಯನವರ ಸುಪುತ್ರರಾದಂಥ ಆರ್ ಇಂದನ್ ಬಾಬು ಅವರ ಹುಟ್ಟುಹಬ್ಬದ ಶುಭಾಶಯನ್ನು ಅವ್ರಿಗೆ ಕೋರ್ತಾ, ಹಾಗೂ 46 ವರ್ಷ ತುಂಬಿ 47ನೇ ವರ್ಷಕ್ಕೆ ಕಾಲಿಡ್ತಿರ್ತಕ್ಕಂಥ ಆರ್ ಇಂದನ್ ಬಾಬು ಅವರು ರಾಜಕಾರಣಕ್ಕಿಂತ ಹೆಚ್ಚಾಗಿ ಅವರು ಜನರ ಜೊತೆಯಲ್ಲಿ ಉದ್ಯಮಿಯಾಗಿ ಯಾವಾಗಲೂ ಜನರ ನಾಡಿಮಿಡಿತದ ಜೊತೆಲೇ ಇದ್ದು, ಅವರ ಅಣ್ಣ ಗೋವಿಂದರಾಜ್ ಅವರು ಕಾಲಾವಧಿಯಾದಮೇಲೆ ಈಗ ಅವರು ರಾಜಕಾರಣದಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿ ಜನರ ಜೊತೆಯಲ್ಲಿ ಯಾವಾಗಲೂ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರಾಗಿ, ಎಸ್.ಸಿ. ಮಾದೇವಪ್ಪ ಅವರ ಬೆಂಬಲಿಗರಾಗಿ, MP ಸುನೀಲ್ ಬೋಸ್ ಅವರ ಬೆಂಬಲಿಗರಾಗಿ ಸದಾ ಜನರ ಸೇವೆ ಮಾಡ್ತಾ, ಈ ಒಂದು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಗಲಿ ಅಂತ ನಾವು ಶುಭ ಹಾರೈಸ್ತಾ, ಅವ್ರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ, ಒಳ್ಳೆ ಅಧಿಕಾರ ಸಿಗಲಿ ಅಂತ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಒಳ್ಳೆ ಅಧಿಕಾರ ಕೊಟ್ಟು ಅವರು ಜನರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಸಂದರ್ಭದಲ್ಲಿ ಅಂತ ಅವ್ರನ್ನ ಶ್ರೀಕಂಠೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಶುಭ ಹಾರೈಸ್ತಾ ಇದ್ದೀನಿ. ಬಾಬು ಅವರು ಅವ್ರ ತಂದೆ ಪುರಾ ಜಿಲ್ಲಾ ಪಂಚಾಯತಿಯಲ್ಲಿ ನಿಂತು ಗೆಲ್ಲಿಸಿದ್ವಿ. ಆ ಟೈಮಲ್ಲಿ ಅವ್ರ ತಂದೆ ಕಾಲದಿಂದವೇ ಜನರ ಸೇವೆನ ಇಡೀ ನಂಜನಗೂಡು ಕ್ಷೇತ್ರದಲ್ಲಿ ಟೋಟಲ್ಲು ಹೆಜ್ಜಿಗೆ ಇವರು ಸ್ವಂತ. ಆದರೆ ಎಲ್ಲರೂ ಸೇವೆ ಮಾಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಬಾಬು. ತುಂಬ ಪ್ರತಿಯೊಬ್ಬರು ಬಡವರು ಬಗ್ಗರು ಎಲ್ಲರೂ ಪ್ರತಿಯೊಬ್ಬರಿಗೂ ಸೇವೆ ಮಾಡ್ಕೊಂಡು ಕಷ್ಟ ಸುಖಕ್ಕೆಲ್ಲ ಒಳ್ಳೇದು ಮಾಡ್ಕೊಂಡು ಬರ್ತಾಯಿದ್ದಾರೆ. ಬಟ್ ಈಗ ಮುಂದೆ ಜಿಲ್ಲಾ ಪಂಚಾಯತಿ ಬರ್ತಾಯಿದೆ, ತಾಲೂಕು ಜಿಲ್ಲಾ ಪಂಚಾಯತಿಲಿ ಇವ್ರಿಗೆ ಒಂದು ಜಿಲ್ಲಾ ಪಂಚಾಯತಿ ಸ್ಥಾನನ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವರು ಮತ್ತು ಎಸ್.ಸಿ. ಮಾದೇವಪ್ಪನವರು ಹೈಕಮಾಂಡು ನಮ್ಮ ನಂಜನಗೂಡು ಶಾಸಕರು ಇವರೆಲ್ಲ ಕೈ ಜೋಡಿಸಿ ಇಂಥವ್ರನ್ನ ಒಂದು ಟಿಕೆಟ್ ಕೊಡಿಸಿ ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ಆಸೆ. ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ನಾನು, ಮೈಸೂರು ಜಿಲ್ಲೆ SC ST ಗುತ್ತಿಗೆದಾರ ಸಂಘ, ಮಲ್ಕುಂಡಿ ಪುರಸ್ವಾಮಿ ಅಂತ. ನಾವೆಲ್ಲರೂ ಪಣ ತೊಟ್ಟು ಗೆಲ್ಸಕ್ಕೆ ನನ್ನ ಸ್ನೇಹಿತರು, ನಮ್ಮ ಬಳಗ, ಬಂಧು ಬಳಗ ಎಲ್ಲ ಸೇರಿ ನಾವು ಮಾಡ್ತೀವಿ ಅಂತ ಹೇಳಿ ನನ್ನ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕಾರವನ್ನು ತಿಳಿಸಿ, ನಾನು ಇವರ ಶುಭಾಶಯಗಳನ್ನ ಇಡೀ ನಂಜನಗೂಡು ತಾಲೂಕಲ್ಲ, ಮೈಸೂರು ಡಿಸ್ಟಿಕ್ಕು, ಚಾಮರಾಜನಗರ ಡಿಸ್ಟಿಕ್ಕು, ಸುನೀಲ್ ಬೋಸ್ ಅಭಿಮಾನಿ ಬಳಗ ಎಲ್ಲರೂ ಸೇರಿ ನಾವು ಹುಟ್ಟದ ಹಬ್ಬನ ಆಚರಣೆ ಮಾಡಿದ್ವಿ. ಥ್ಯಾಂಕ್ ಯು ಸರ್.